ಶಿವಶರಣೆನ್ನುತ್ತ ಮಂಗಳಂ ಮಂಗಳಂ ಡಾಕ್ಟರ್ ಎನ್ ಯೋಗೀಶ್ ಅವರು ಬಂದಿದ್ದಾರೆ. ಅವ್ರಿಗೆ ನಾನು ಸ್ವಾಗತ ಬಯಸ್ತೀನಿ. ಇದಾದ ನಮ್ಮ ಸ್ನೇಹಿತರಾದಂಥ ಡಾಕ್ಟರ್ ಬಿ ನಂಜನಸ್ವಾಮಿ ಬಂದಿದ್ದಾರೆ. ಅವ್ರಿಗೂ ನಾನು ಸ್ವಾಗತ ಬಯಸ್ತೀನಿ. ಆಮೇಲೆ ಅಕ್ಕ ನಾಗಮ್ಮ ಅವರು ಬಂದಿದ್ದಾರೆ. ಅವರ ಅನುಭವದ ಮಾತುಗಳನ್ನು ನಾವು ಕೇಳೋಕ್ಕೆ ಎಲ್ಲ ಆತುರವಾಗಿದ್ದೀವಿ. ದಯವಿಟ್ಟು ಎಲ್ಲರಿಗೂ ಸ್ವಾಗತ. ಆಮೇಲೆ ದಯವಿಟ್ಟು ಎಲ್ಲರೂ ಬಂದು ಕೂತ್ಕೋಬೇಕಾಗಿ ಪ್ರಾರ್ಥನೆ. ಬನ್ನಿ. ಬಸವಲಿಂಗಾಯ ನಮಃ. ಭವ ಹರಿದಿತ್ತು ನೋಡ ಸಾಯಂಬಲ್ಲಿ ಸರ್ವಜ್ಞಾನಿಯಾದೇನೋ. ರಾಜಕಾರಣದಲ್ಲಿ ಇದ್ರೂ ಕೂಡ ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ಕೊಂಡು ಬಂದಿದ್ದಾರೆ. ನಾವೆಲ್ಲರೂ ಕೂಡ ಇದೇ ಪಥದಲ್ಲಿ ನಡಿಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಇಂಥ ಸಂದರ್ಭದಲ್ಲಿ ನಾವು ಏನು ಆಚರಣೆ ಮಾಡಬೇಕು, ಏನು ನಿರ್ಣಯಗಳು ತಗೋಬೇಕು, ಯಾವ ಥರ ಬದುಕಬೇಕು ಅಂತ ನಾವೇ ತೀರ್ಮಾನ ಮಾಡಲಿಲ್ಲ ಅಂದರೆ ನಮ್ಮ ಮಕ್ಕಳೇನು ಮಾಡ್ತಾರೆ, ಏನು ಮಾಡೋಕ್ಕಾಗ್ದಂಗೆ ಏನು ತೋಚಿತ್ತೋ ಅದನ್ನು ಮಾಡ್ಕೊಂಡು ಹೋಗ್ತಾರೆ. ಹಂಗಾಗಿ ಸಂಸ್ಕಾರಗಳು ಇಲ್ದಂಗೆ ಆಗ್ತದೆ ಅಂತ ಹೇಳಿ ನಾನು ಎರಡು ಮಾತನಾಡಿದ್ದೀನಿ. ನೀವೆಲ್ಲ ತಿಳಿದಿರೋ ಎಲ್ಲರೂ ಎರಡು ಮಾತಾಡಿ ಆಮೇಲೆ ವೇದಿಕೆ ಮೇಲೆ ಇರೋರಿಗೆ ಅವಕಾಶ ಕೊಡಿ. ಗುಣ ಇರುತ್ತೆ ಈ ರೀತಿಯ ತಗೊಳ್ತಾ ಇತ್ತು. ಆದರೆ ವಯಸ್ಸಾದ್ಮೇಲೆ ಸ್ವಲ್ಪ ಹಾಲು ಜಾಸ್ತಿ ಆಗ್ತದೆ. ಮೊದಲು ಭಾಳ ಕಡಿಮೆ ಕುಡಿತಾ ಇತ್ತು. ಏನು ಮಾಡ್ತಾ ಇದ್ದ, ಬೇರೆ ಚಿಕ್ಕ 3 ಲೋಟ ಬಿಸಿನೀರಿಗೆ ಹಾಕ್ಬಿಟ್ಟು ಅದು 1 ಲೋಟ ಹೇಳ್ತೀನಿ ಸ್ವಲ್ಪ ಹಾಲು ಆಗ್ತಾ ಇತ್ತು. ಬಿಸಿನೀರಿಗೆ ಹಾಲು ಆಗ್ತಾ ಇತ್ತು. ಅಂದರೆ ಅವ್ರ ವಯಸ್ಸಲ್ಲಿದ್ದಾಗ 70 ಆಮೇಲೆ ಅರ್ಧಕ್ಕೆ ಅರ್ಧ ಹಾಲು ಆಗ್ತಾ ಇತ್ತು. ಎಲ್ಲ ಈ ಕಾರಲ್ಲೇ ಹೋಗ್ಬಿಟ್ಟು ತಗೊಂಡು ಬಂದು ಅದು 4ನೇ ಮಾಡಿ ಮೇಲೆ ಹತ್ತಬೇಕಾಗಿತ್ತು. DC ಆಫೀಸಲ್ಲಿ 4ನೇ ಮಾಡಿನಲ್ಲಿ 25 kg ವೆಯ್ಟು 4 ತಗೊಂಡು ಬಂದು ಎಲ್ಲ ಬಂದು ಅಂದರೆ ಎಲ್ಲರೂ ವಚನ ಸಾಹಿತ್ಯ ಓದ್ತೀವಿ. ಈ ಥರದ್ದು ನನಗೂ ಅವ್ರದ್ದು ಭಾಳ ದೊಡ್ಡ ಒಂದು ಅಭಿಮಾನ, ಪ್ರೀತಿ, ಕಷ್ಟ ಸುಖಗಳಲ್ಲಿ ನಾನು 3 ಜನರೇಷನ್ ಅಂದರೆ ತಂದೆ ವಿಶ್ವಣ್ಣವ್ರ ಹತ್ರ ಮಾತಾಡ್ತೀನಿ, ಶಿವಾನಂದ ಹತ್ರ ಮಾತಾಡ್ತೀನಿ, ಬಸವೇಶ್ವರ ಹತ್ರ ಮಾತಾಡ್ತೀನಿ. 3 ಜನರ ಜೊತೆನೂ ನನ್ನ ಒಡನಾಟ ಇದೆ, ಭಾಳ ಪ್ರೀತಿ. ನಾನು ಹೇಳ್ಬೇಕು ಅಂತಂದರೆ ನನ್ನ ಪ್ರತಿ ಕಷ್ಟ ಸುಖದಲ್ಲೂ ಅವರು ಭಾಗಿಯಾಗಿದ್ದಾರೆ. ಆಮೇಲೆ ಅವರು ಔಷಧಿ ತಗೊಳ್ಳೋ ವಿಚಾರದಲ್ಲೂ ಅಷ್ಟೇ. ಆ್ಯಂಟಿಬಯೋಟಿಕ್ಸ್ ಏನಾದ್ರು ಇಂಗ್ಲೀಷ್ ಔಷಧಿ ತಗೋಬೇಕಂದಾಗ ಭಾಳ ಇಲ್ಲ ಎಮರ್ಜೆನ್ಸಿ ತಗೋಬೇಕು, ತಗೊಂಡಿದ್ದು ಇಂಥ ತೊಂದರೆ ಆಗುತ್ತೆ, ಈ ನುಂಗಿ ಇಂತೆಲ್ಲ ಹೇಳ್ಬೇಕಾಗಿತ್ತು. ಅವ್ರಿಗೆ ಮೆಡಿಸಿನ್ ತಗೋ ವಿಚಾರದಲ್ಲೂ ಭಾಳ ಇದು ಮಾಡ್ತಾಯಿದ್ರು, ಬೇಡ ಅಂತ. ಇಲ್ಲ, ಈ ಥರ ಪ್ರಾಬ್ಲಮ್ ಆಗುತ್ತೆ, ನಾವು ಟೆಕ್ಟಾಕ್ ತಗೊಂಡ್ರೆ ಏನು ತೊಂದರೆ ಆಗುತ್ತೆ, ಡಾಕ್ಯುಮೆಂಟ್ಸ್ ಆದಂಥ ಹೋಗಿದ್ರೆ ಏನಾಗುತ್ತೆ, ಇದನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ. ಹೀಗೆ ನನಗೂ ಅವ್ರಿಗೆ ಭಾಳ ವಿಶ್ವಾಸ. ಈ ದಿನ ನನ್ನ ಯೋಗೀಶ್ ಹೇಳಿದ್ರೆ ಇಂಥ ಕಾಳು ಕಟ್ಕೊಂಡ್ಬಿಟ್ಟವರೆಲ್ಲ ಮನೆಯಿಂದ ನಾವು ಸ್ವಲ್ಪ ಕಷ್ಟಪಟ್ಟು ಬೆಳ್ಳಾವಿಗೋ ವಾಪಸ್ ಬಂದ್ವಿ. ಆದರೆ ಇಲ್ಲಿ ಬಂದಮೇಲೆ ಈ ವಾತಾವರಣ ನೋಡಿ ಭಾಳ ಚೆನ್ನಾಗಿದೆ. ನನಗೆ ನನಗೆ ಯಾವಾಗಲೂ ಹೇಳ್ತಾ ಇರ್ತಾರೆ, ಬಸವಣ್ಣವ್ರ ಹತ್ರ ಒಂದು ಓಲೆಗರಿ ಕಟ್ಟಿ ಅಂತ. ನಾನು ಅವ್ರಿಗೋಸ್ಕರ ಪ್ರಿಂಟ್ ಮಾಡ್ತೀನಿ, ಬೆಂಗಳೂರಲ್ಲಿ ರೆಡಿಯಾಗಿದೆ ಸೆಕೆಂಡ್ ಪ್ರಿಂಟು. ನಮ್ಮೆಲ್ಲ ನೆಕ್ಸ್ಟ್ ಬಂತು ನಾನು ತರಿಸ್ತೀನಿ, ಅದನ್ನು ಎಲ್ಲರೂ ಬಂದಿಟ್ಕೊಬೋದು. ನೀವೆಲ್ಲ ಓದಿ ಬಸವಣ್ಣವ್ರ ವರ್ಷದ ಕಾಲದಲ್ಲಿ ಹೆಂಗಿತ್ತು ಅನ್ನೋದನ್ನು ನೋಡಿ ಸಂತೋಷ ಪಡ್ಬೋದು. ಬಸವಣ್ಣವರು ನನ್ನ ಪ್ರಕಾರ ಒಂದು 5,000 ವಚನ ಬರ್ಬೋದು. ನಮ್ಗೆ ಸಿಕ್ಕಿರೋದು ಈಗ 1,500 ವಚನ ಮಾತ್ರ. ಅದನ್ನು ಹೆಂಗೆ ಮಾಡಿದ ಬಸವಣ್ಣವ್ರ ವಚನನ ಉಮ್ಮತ್ತೂರಿನ ರಾಜ ಅದನ್ನು ಜೋಡಿಸ್ದ. 960 ವಚನ ಇದೆಯಲ್ಲ, ಅವನು ಉಮ್ಮತ್ತೂರಿನ ರಾಜ. ಉಮ್ಮತ್ತೂರು ಎಲ್ಲಿದೆ ಅಂದರೆ ನಂಜನಗೂಡು ಪಕ್ಕ ಇದೆ. ಅವನು ದೊಡ್ಡ 1450 ಅವನು ಬಸವಣ್ಣವ್ರ ವಚನ ಎಲ್ಲ ನೋಡಿಕೊಂಡು ಒಂದು ಜೋಡಿಸ್ಬಿಟ್ಟು ನಮಗೆ ಕಷ್ಟ ವಚನ ಆಗ್ಬೋದು. ಅಲ್ಲಮ್ಮ ಪ್ರಭು, ಬಸವಣ್ಣ, ಸಿದ್ದರಾಮ, ಆಮೇಲೆ ಬಸವಣ್ಣವರು ಇವರೆಲ್ಲ ಕೂತ್ಕೊಂಡು ಜೋಡಿಸ್ತಿಲ್ಲ. ಅವ್ರು ಬರೋದು ಬೇಕಾದಷ್ಟು ಹೇಳಿದ್ರು. ಆಮೇಲೆ ಮುನ್ನವರು ಅದನ್ನು ಅಧ್ಯಯನ ಮಾಡಿ ಅದನ್ನು ಜೋಡಿಸಿದ್ರು. ಅಲ್ಲೇ ತಾಯಿಯವರು ಹೇಳಿದ ಹಾಡು, ನಮ್ಮ ಶರಣರು ವಚನನೂ ಬರ್ತಿದ್ದಾರೆ, ಹಾಡು ಬರ್ತಿದ್ದಾರೆ. ಆ ಹಾಡುಗಳಲ್ಲಿ ಭಾಳ ಪ್ರಸಿದ್ಧವಾಗಿದೆ. ನಿನ್ನೆ ಒಂದು ಅಕ್ಮಾದೇವಿ ವಚನ ಹೋಗಿ ಅವರು 101 ಶರಣರನ್ನು ಅಕ್ಮಾದೇವಿ ಗೆಲ್ಲಿದ್ದಾರೆ. ನಾನು ನೋಡಿ ಅಕ್ಮಾದೇವಿ ಇದಕ್ಕೆ ಬಂದಾಗ ಕಲ್ಯಾಣಕ್ಕೆ ಬಂದಾಗ ಬೇಕಾದಷ್ಟು ಜನ ಶರಣರು ಅವನ್ನೆಲ್ಲ ನೋಡೋದು ಸಂತೋಷ ಆಗೋದು.
ಸಂತೋಷ ಆಗಿ ಇಂಥ ಆಚರಣೆ ಮಾಡಬೇಕಾದ್ರೆ ಮನಸ್ಸು ಸ್ಟ್ರಾಂಗ್ ಆಗಿರುತ್ತೆ. ದುರ್ಬಲ ಮನಸ್ಸಿನವರಿಗೆ ಇದು ಸಾಧ್ಯ ಇಲ್ಲ. ದುರ್ಬಲ ಮನಸ್ಸಿನವರಿಗೆ ಈ ರೀತಿಯ ಆಚರಣೆ ಸಾಧ್ಯ ಇಲ್ಲ. ಅಂತಹ ಒಂದು ಸ್ಟ್ರಾಂಗ್ ಮನಸ್ಸನ್ನು ಹೊಂದಿರತಕ್ಕಂಥವರು ನಮ್ಮ ವಿಶ್ವಣ್ಣ ಕುಟುಂಬದವರು. ವಿಶ್ವಣ್ಣ, ಅವರ ಮಗ ಶಿವಾನಂದು, ಅವರ ಮಗ ಬಸವೇಶ್ ಎಲ್ಲ ಸ್ಟ್ರಾಂಗ್. ನಮಗೆ ವಿಶ್ವಣ್ಣವರು ತುಪ್ಪು ಶಾಪಿಂಗ್ ಕಾಂಪ್ಲೆಕ್ಸ್ನಲ್ಲಿ ನಾನು ಮಂಜೂರು ಸ್ವಾಮಿ ಶಾಪ್ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಅವರ ಅಂಗಡಿ ಪಕ್ಕದಲ್ಲಿ ಅವರು ಬಂದು ಸಂಜೆ ಹೊತ್ತು ಕೂತ್ಕೊಂಡವರು. ಅಲ್ಲಿ ಭಾಳಷ್ಟು ಚರ್ಚೆಗಳು ನಡೆಯುವು. ಅನೇಕ ಬಾರಿ ಜಗಳಗಳೇ ಆಗೋಗ್ಬಿಟ್ಟಿದೆ ಈ ಧರ್ಮದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ. ಜಾತ್ಯಾತೀತ ಅಂತ ಪದದ ಒಂದು ಅರ್ಥವನ್ನು ಇಟ್ಟುಕೊಂಡು ವಿಶ್ವಣ್ಣವ್ರಿಗೂ ನಂಜುಂಡ ಸ್ವಾಮಿಯವ್ರಿಗೂ ಮಧ್ಯದಲ್ಲಿ ನಾನು ದೊಡ್ಡ ದೊಡ್ಡ ಜಗಳನೇ ಆಗೋಗ್ಬಿಟ್ಟಿದೆ. ಸೊ ಅಂತಹ ಒಂದು ಕಟು ಮನಸ್ಸಿನವರು ನಮ್ಮ ವಿಶ್ವಣ್ಣ. ಸೊ ಇಂತಹ ಮನಸ್ಸು ಉಳ್ಳಂಥವ್ರು, ಅವರ ಮನಸ್ಸು ಭಾಳ ಮೃದು. ಶಿವಾನಂದ ಆಗಲಿ, ಬಸವೇಶ್ ಆಗಲಿ, ಇವರೆಲ್ಲ ಭಾಳ ಮೃದು ಮನಸ್ಸಿನವರು, ಸ್ಟ್ರಾಂಗ್ ಇರೋರು, ವಿಲ್ ಪವರ್ ಇರೋರು. ಇಂತಹ ಕುಟುಂಬದವರು ನಿರ್ಮಾಣ ಮಾಡಿರ್ತಕ್ಕಂತಹ ಮನೆಯಲ್ಲಿ ಬೆಳಿಗ್ಗೆ ನಮ್ಮ ಮಾನಸಿಕ ವ್ಯಾಯಾಮ ತಜ್ಞರಾದಂತಹ ಶಿವಲಿಂಗಯ್ಯನವರಿಂದ ಒಂದು ಸಾಮೂಹಿಕ ಇಷ್ಟಲಿಂಗ ಪೂಜೆ ನಡೀತು. ಅಲ್ಲಿ ನಿಮ್ಮ ದಾನವನ್ನುಂಟು ಅನ್ಯರ ಹೊಗಳುವನೇನೆಂಬ ಪುಣ್ಯಗಳೀರ. ನೋಡಿ, ಸುಮ್ಮನೆ ಎಲ್ಲ ಬರೆದದ್ದು ಇದು ಹೆಂಗೆ ಸುಮ್ಮನೆ ಬಂದ್ಬಿಡುತ್ತಾ? ಇದೆಲ್ಲ ಸಮಾಜವನ್ನು ನಮ್ಮ ಶರಣರು ಭಾಳ ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಿದ್ರು, ನೋಡಿದ್ರು. ಅದನ್ನೆಲ್ಲವ ನೋಡಿದ್ರಿಂದಲೇ ಅಲ್ಲ ಕಣಯ್ಯ, ದಾನ ಕೊಡ್ತೀನಿ, ನಾನು ದಾನ ಕೊಟ್ಟೆ ಅಂತ ಹೇಳ್ತೀಯಲ್ಲ. ಇಳೆ ನಿಮ್ಮ ದಾನ ಅಂದರೆ, ಇಳೆ ಅಂದರೆ ಭೂಮಿ, ನೀನು ಕೊಟ್ಟದ್ದು. ಬೆಳೆ ಅದ್ರ ಮೇಲೆ ಬೆಳೀತಾ ಇದೆಯಲ್ಲ, ಅದು ನೀನು ಕೊಟ್ಟದ್ದು. ನಂತರ ಗಾಳಿ, ನಾವು ಕುಡಿತಾ ಇದೀವಲ್ಲ ಗಾಳಿ, ಅದು ನೀನು ಕೊಟ್ಟದ್ದು. ಅದನ್ನೆಲ್ಲ ನೀನು ಕೊಟ್ಟದ್ದು ತಗೊಂಡು ನಾನು ಕೊಟ್ಟೆ ಅಂತ ಹೇಳ್ತೀಯಲ್ಲ. ನನ್ನಂಥ ಕುಂದಿಗಳ, ಇಂಥವ್ರ ಕುಂದಿಗಳಿಗೆ ಏನು ಹೇಳೋಣ ನಾನು ಅಂತ ಹೇಳ್ಕೊಡ್ತಾನೆ. ತಾನನ್ನ ಹೇಳ್ಕೊಡ್ತಾನೆ. ಸೊ ಈ ಕಲ್ಪನೆಯಲ್ಲಿ ನಮ್ದು ಇಲ್ಲೇ ಇಡ್ರ, ಇಲ್ಲೇ ಬಹುಮಾನ. ಸೂಪರ್. ಬಂದೆ ಇಲ್ವಾ? ಅದೇ ರುಚಿ. ಮೊಮ್ಮಗಳ, ದೊಡ್ಡ ಮೊಮ್ಮಗಳು, ದೊಡ್ಡ ಮೊಮ್ಮಗಳು ಅಲ್ವಾ? ಕರೆಕ್ಟು. ದೊಡ್ಡ ಮೊಮ್ಮಗಳು, ದೊಡ್ಡ ಮೊಮ್ಮಗಳು ನಮ್ಮ ಕಂದನಿಗೆ. ಅಲ್ಲ, ಮೊಮ್ಮಗಳಲ್ಲಿ ದೊಡ್ಡ ಮೊಮ್ಮಗಳು ಮೇಘ, ಮೊಮ್ಮಗಳು ರುಚಿ. ಸುಮಾ ಅಧ್ಯಕ್ಷ ಬರ್ರೆ. ಅಧ್ಯಕ್ಷರು ಬೆಳಗ್ಗೆಯಿಂದ ಸುಸ್ತಾಗಿದ್ದಾರೆ. ಈಗ ನೋಡಿ, ನಮ್ಮ ಸುಮಕ್ಕ ನೋಡಿ ಮಲಗಿದ್ದಾರೆ. ಸುಮತೆ ಇದ್ರು ಈಗ. ನೋಡಿ, ನಾವಮ್ಮ ಇದ್ದಾರೆ. ನಮ್ಮ ದೊಡ್ಡಕ್ಕ ನೋಡಿ, ಇವರು ದೊಡ್ಡಕ್ಕ ನೋಡಿ, ನಮ್ಮಮ್ಮ ನಮ್ಮಣ್ಣ. ಸೋತ ನೋಡಿ, ನಮ್ಮ ಸುರೇಶ್ ಚಿಕ್ಕಪ್ಪ ಎಲ್ಲಿರ್ತಾರೋ ಅದು ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ
ಜಮಾನಿಂದ ಕ್ಯಾಮ್ರಾಗವರೆಗೂ ನೈಟ್ ಜಾಸ್ತಿ ಎಲ್ಲಿರ್ತಾರ ಅಲ್ಲಿ ಜಾಸ್ತಿ ಬ್ರೈಟ್ನೆಸ್ ನೋಡಿ ಹೇಳು ಮನು ಅಂತ ಮನು ಸ್ಟುಡಿಯೋ ಆಯ್ತಾ ಇಲ್ಲ ಆ ಮನು ಹೇಳು ಮನು ಸ್ಟುಡಿಯೋ ಮನು ನೋಡಿ ಫೋಟೋ ಅಂದ್ರೆ ಎಲ್ಲ ಮುಗಿಯ ಬೀಳ್ತಾವ್ರೆ ನೋಡಿ ರೀತಿ ನೋಡಿ ನೋಡಿ ಪಲಾವ್ ಬರೀ ಬೆಂಟಿ ಎದ್ರು ಬದ್ರು ಮನೆ ಆಗೋದ್ರಿ ಈಗ ಎದ್ರು ಬದ್ರು ಮನೆಯವ್ರು ಇವರು ನೋಡಿ ಫೋಟೋ ಅಂತ ಎಲ್ಲ ಹೆಣ್ಮಕ್ಳೆಲ್ಲ ಫುಲ್ಲು ಜೋಶಲ್ಲಿ ಹೋಗ್ತಾವ್ರೆ ಫ್ಯಾಮಿಲಿ ಫೋಟೋ ಅಂತ ಫ್ಯಾಮಿಲಿ ಫೋಟೋ ಎಲ್ಲ ಜೋಶಲ್ಲಿ ಹೋಗ್ತಾ ಇದ್ದಾರೆ ನೋಡಿ ನಮ್ಮ ಅಕ್ಕ ಇವರು ನೋಡಿ ನಮ್ಮ ಮನು ಸ್ಟುಡಿಯೋ ಓನರ್ ನೋಡಿ ಸುನೀಲ್ ಗವಾಸ್ಕರ್ ಇವ್ರದ್ದೇ ಪೂರ್ತಿ ಎಲ್ಲ ಇವತ್ತು ಮೇಂಟೆನೆನ್ಸ್ ಪ್ರೋಗ್ರಾಮ್ದೆಲ್ಲ ಫೋಟೋ ವಿಡಿಯೋ ಎಲ್ಲ ನೋಡಿ ಎಲ್ಲ ಗ್ರೂಪ್ ಫೋಟೋ ಕಾಣೋಣ ಎಲ್ಪ ಕುಶಾ ಆಮೇಲೆ ಚೆನ್ನಾಗಿ ಬಂದಿಲ್ಲ ನನ್ನ ಬೈಕಣದು ಸರಿನಾ ಕಣ್ಣು ಮುಚ್ಚಿಬಿಟ್ಟಿದ್ದೀನಿ ಹಂಗ್ ನೋಡಿದ್ದೀನಿ ಅಂತ ಮೇಡಮ್ ರೆಡಿ 3 2 1 ಗೋ